ನಮಸ್ಕಾರ ಕರ್ನಾಟಕ. ದೇವರು ನಾನಿವತ್ತು ಹೋಗಿದ್ದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿಯಲ್ಲಿ ಇರೋ ಕಲ್ಗುಂಡಿ ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ನೆಲೆಸಿ ರಾರಾಜಿಸುತ್ತಿರುವ ಶ್ರೀ ಕಲ್ಲುಕೋಡಮ್ಮ ದೇವಿ ಹಾಗೂ ಶ್ರೀ ವೀರಭದ್ರ ಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಇಲ್ಲಿ ಇರ್ತಕ್ಕಂಥ ಕೆಲವು ನೈಜ ಘಟನೆಗಳು ಹಾಗೂ ಪವಾಡಗಳನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲೂ ಸಹ ಭಕ್ತರು ಸಾಗರದಂತೆ ಸಂಜೆ ಹೊತ್ತು ಹರಿದು ಬರ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಅವರು ಒಬ್ಬ ವ್ಯಕ್ತಿಯ ಮೈ ಮೇಲೆ ಬಂದು ಅವರ ಕಷ್ಟಗಳನ್ನೆಲ್ಲ ಕೇಳಿ ಆ ಕಷ್ಟಗಳಿಗೆ ಪರಿಹಾರಗಳನ್ನು ಸಹ ಹೇಳುತ್ತೆ. ಕಳೆದ ಅಮಾವಾಸ್ಯೆಯಲ್ಲಿ ನಾವು ಸಹ ಭೇಟಿ ಕೊಟ್ವಿ. ವಿಷಯನ ಕೇಳಿ ತುಂಬಾ ಅಂದ್ರೆ ತುಂಬಾ ಅಚ್ಚರಿ ಆಯ್ತು. ಯಾಕೆಂದ್ರೆ ಇಲ್ಲಿ ಜನ ಸಾಗರ ಅಂತೂ ಭಯಂಕರ ಸೇರಿತ್ತು. ಮತ್ತೆ ಇಷ್ಟು ಜನ ಇಲ್ಲಿಗೆ ಬರ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನಾವು ಹೋಗೋದು ಸ್ವಲ್ಪ ತಡ ಆಗಿತ್ತು. ಅಷ್ಟರೊಳಗಾಗ್ಲೇ ಎಲ್ಲ ಪೂರ್ತಿ ರೆಡಿ ಆಗಿ ದೇವರು ಸಹ ಪೀಠನ ಅಲಂಕರಿಸಲಿಕ್ಕೆ ರೆಡಿ ಆಗಿದ್ದು. ಈ ಕ್ಷೇತ್ರಕ್ಕೆ ಬಂದಿದ್ದು ಸಹ ನಾವು ಪ್ರಪ್ರಥಮ ಬಾರಿಗೆ ಆಗಿತ್ತು. ಮತ್ತೆ ಇದನ್ನೆಲ್ಲ ನೋಡಿ ಫುಲ್ ಮೈಯೆಲ್ಲ ರೋಮಾಂಚನ ಆಯ್ತು. ದೇವರು ಅಮಾವಾಸ್ಯೆ ದಿನ ಇಲ್ಲಿ ಬಂದ ಭಕ್ತಾದಿಗಳಿಗೆ ಪ್ರಸಾದನೂ ಸಹ ವ್ಯವಸ್ಥೆ ಮಾಡಿರ್ತಾರೆ. ಈ ದಿನ ಸುಮಾರು ಅರ್ಧ ರಾತ್ರಿನ ನಾವು ಇಲ್ಲೇ ಕಳೆದು ನಿಜವಾಗ್ಲೂ ಒಂದೊಂದು ಕ್ಷಣನೂ ಸಹ ಮೈ ನಡುಗೋದು. ಯಾಕೆ ಅಂದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಅಚ್ಚರಿಯಾದಂತಹ ವಿಷಯಗಳಿವೆ. ಇಲ್ಲಿ ಬಂದ ಭಕ್ತಾದಿಗಳು ಅವರ ಕಷ್ಟನ ಕೇಳ್ಕೋಬೇಕಾದ್ರೆ ಭಗವಂತ ಅಲ್ಲಿ ತಟ್ಟೆಯಲ್ಲಿ ಅಕ್ಕಿ ಕಾಳು ಇರೋದ್ರ ಮೇಲೆ ಬರಿತಾ ಇತ್ತು. ಅದನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಂಡು ಜನಗಳಿಗೆ ಹೇಳ್ತಾ ಇದ್ರು. ಆವಾಗ ಆ ಭಕ್ತಾದಿಗಳು ಮತ್ತೆ ಇನ್ನ ಏನ್ ಬೇಕಿತ್ತು ಅದನ್ನ ಭಗವಂತನ ಹತ್ರ ಕೇಳ್ತಾ ಇದ್ರು. ಆ ರಾತ್ರಿ ಸುಮಾರು ಅಂದ್ರೆ ಏನಿಲ್ಲ ಅಂದ್ರೂ ಭಯಂಕರ ಜನ ಸೇರಿತ್ತು. ಮತ್ತೆ ಅವರ ಕಷ್ಟಗಳನ್ನೆಲ್ಲ ಕೇಳಬೇಕಾದ್ರೆ ನನಗನ್ಸಿದ್ದೇನಪ್ಪಾ ಅಂದ್ರೆ ಈಗಿನ ಕಾಲದಲ್ಲಿ ಇದನ್ನೆಲ್ಲ ನಂಬ್ತಾರ ಅಂತ. ಆದ್ರೆ ಜನರು ಏನು ದಡ್ರಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ಬಂದು ಅವರ ಕಷ್ಟಗಳು ಈಡೇರಿದ್ರಿಂದಾನೇ ಇಲ್ಲಿಗೆ ಬರ್ತಾ ಇದಾರೆ ಅಂದ್ಮೇಲೆ ಇದನ್ನ ನಾವು ಇಲ್ಲಿ ನಂಬಲೇಬೇಕು. ಇಲ್ಲಿ ಬರೀ ಅಮಾವಾಸ್ಯೆಯಲ್ಲಿ ಅಷ್ಟೇ ಅಲ್ಲ, ಮಂಗಳವಾರ ಮತ್ತೆ ಪ್ರತಿ ಶುಕ್ರವಾರನೂ ಸಹ ದೇವರು ಓಡಿಸ್ತಾರೆ. ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಆಗಿರ್ಬೋದು, ಗಂಡ ಹೆಂಡತಿಯ ಮಧ್ಯ ಜಗಳಗಳಾಗಿರಬಹುದು, ಅಥವಾ ಆಸ್ತಿ ವಿಚಾರ ಆಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಮತ್ತೆ ನಿಮ್ಗೆ ಏನಾದ್ರು ಯಾರಾದ್ರೂ ಮಾಟ ಮಂತ್ರ ಮತ್ತಿತರ ರೀತಿಯ ಬೇರೆ ಬೇರೆ ಕೆಟ್ಟ ವಿಚಾರಗಳನ್ನ ಮಾಡಿಸಿರೋದಾಗಿರ್ಬೋದು, ಎಲ್ಲದಕ್ಕೂ ಪರಿಹಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅವರ ಹತ್ರ ಖಂಡಿತವಾಗ್ಲೂ ನಿಮ್ಗೆಲ್ಲ ಸಿಕ್ಕೇ ಸಿಗುತ್ತೆ. ಪ್ರತಿ ಬಾರಿ ಎಷ್ಟೋ ಭಕ್ತಾದಿಗಳು ಇಲ್ಲಿಗೆ ಬಂದು ಹೋಗ್ತಾರೆ, ಅವರ ಕಷ್ಟಗಳನ್ನೆಲ್ಲ ಈಡೇರಿಸ್ಕೊಳ್ತಾರೆ. ಆ ತರ ಇಲ್ಲಿ ಕೆಲವರು ಇದಾರೆ, ಬನ್ನಿ ಅವ್ರ ಹತ್ರ ಕೇಳೋಣ. ಅಮಾವಾಸ್ಯೆಗೂ ನಡ್ಕೊಂಡಾಗಿಂದ ನಮ್ಗೆ ಚೆನ್ನಾಗ್ ಅನುಕೂಲ ಆಗೈತೆ. ನಾವ್ ಬೇಡ್ಕೊಂಡಿತ್ತು, ನಮ್ಗೆ ಅನುಗ್ರಹ ಐತೆ. JCB ತರ್ಬೇಕು ಅಂತ ಇದಾಗಿತ್ತು. ಅದ್ ಹೇಳ್ದಂಗ ಸ್ವಾಮಿ ಹೇಳ್ದಂಗೆ ಕೇಳ್ಕೊಂಡು ನಾವು ನಡ್ಕೊಂಡಾಗಿಂದ ಚೆನ್ನಾಗ್ ಅನುಕೂಲ ಐತೆ. JCB ಪ್ರತಿ ಅಮಾವಾಸ್ಯೆಗೂ ಬರ್ತಾ ಇದೀವಿ. ನಮಗೂ ಒಳ್ಳೇದಾಗಿದೆ ಕಲ್ಗುಂಡಿ ಸ್ವಾಮಿಯಿಂದ. ನಾವು ಎಲ್ಲಾ ಕಡೆನೂ ಸುತ್ತಿ ಏನು ಎಲ್ಲಿ ಹೋದ್ರೂ ಏನು ಆಗ್ತಿರ್ಲಿಲ್ಲ. ಕೆಲ್ಸಗಳು ವ್ಯವಹಾರದಲ್ಲಿ ಎಲ್ಲಾದ್ರಲ್ಲೂ ಕಟ್ಟಾಗೋದು, ಮನೆಗಳ ತೊಂದರೆ ತಾಪತ್ರೆ ಬರೋವು. ಹಂಗಾಗಿ ಇಲ್ಲಿ ನಡ್ಕೊಂಡ ಮೇಲೆ ನಮಗೊಂದು ಸ್ವಲ್ಪ ದಾರಿ ಆಗಿದೆ, ಎಲ್ಲದರಲ್ಲೂ ಅನುಕೂಲ ಇದೆ. ಹಂಗಾಗಿ ನಡೀತಾ ಇದೀವಿ. ನೀವು ಯಾರಾದ್ರೂ ಬಂದ್ರೆ ನಿಮ್ಗೂ ಒಳ್ಳೇದಾಗ್ಲಿ, ನಡ್ಕೊಳ್ಳಿ. ಪ್ರತಿ ಅಮಾವಾಸ್ಯೆಗೂ ಬರ್ರಿ, ಹೋಗ್ರಿ. ನಮ್ದು ಅಂದಿನಕೆರೆ ಹೋಬಳಿ ಚಿಕ್ಕನಕನಹಳ್ಳಿ ತಾಲೂಕು. ನಮ್ದು ಮುತ್ಕಟ್ಟ ಹತ್ರ ಮಲ್ಲಿಗೆರೆ ದೊಡ್ಡಪಾಳ್ಯ ಅಂತ ಊರು. ನಮ್ ಪಾಪು ಹುಟ್ಟಾಗ ಐಸಿಯುನಲ್ಲಿ ಇಟ್ಟಿದ್ರು. ಡಾಕ್ಟ್ರು ಉಳಿಯಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಕಲ್ಗುಂಡಿ ಅಂತ ವೀರಭದ್ರ ಸ್ವಾಮಿ ಅಂತ ದೇವ್ರಿದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ಇಲ್ಲೆಲ್ಲ ಬಂದು ಸ್ವಲ್ಪ ಕೇಳಿ ಎಲ್ಲ ಮಾಡಿದ್ಮೇಲೆ ನನ್ ಮಗು ಇವತ್ತಿನವರೆಗೂ ಯಾವ್ದೇ ತರ ತೊಂದರೆ ಇಲ್ಲದೆ ಉಳ್ದು ಚೆನ್ನಾಗಿ ಇವತ್ತಿನವರೆಗೂ ಎಲ್ಲಾ ತರದ್ದು ಆರೋಗ್ಯದಲ್ಲಿ ಚೆನ್ನಾಗಿದ್ದಾನೆ. ಯಾವ್ದೇ ತರ ಕಷ್ಟ ಇಲ್ಲ ನಮಗೆ. ಬಹಳ ತೊಂದರೆಗಳಿದ್ದು ಮನೇಲಿ ಎಲ್ಲ. ಈಗ ಯಾವ್ದೇ ತರ ಸಮಸ್ಯೆ ಇಲ್ಲ, ನಾವು ಚೆನ್ನಾಗಿದ್ದೀವಿ. ಕಲ್ಗುಂಡಿ ಗ್ರಾಮ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಕಲ್ಗುಂಡಿಯಲ್ಲಿ ಕಲ್ಕೊಡಮ್ಮ ದೇವಿ ನೆಲೆಸಿದ್ದಾರೆ. ನೀವು ಮೂರು ತಲೆಮಾರಿಂದ ಪೂಜೆ ಸಲ್ಲಿಸ್ತಾ ಬಂದಿದ್ದೀವಿ. ಬರ್ತಕ್ಕಂಥ ಭಕ್ತಾದಿಗಳು ಮಕ್ಕಳು ಕೇಳ್ಕೊಂಡ್ ಬಂದಿದ್ದಾರೆ. ಆಮೇಲೆ ಜಮೀನು ವಿಚಾರ, ಕೋರ್ಟು ಕಚೇರಿ, ಆಮೇಲೆ ಮದುವೆ ವಿಚಾರಕ್ಕೆಲ್ಲ ಕೇಳ್ಕೊಂಡು ಎಲ್ರಿಗೂ ಒಳ್ಳೇದಾಗಿದೆ. ಎಲ್ಲರೂ ಸತ ಈ ಅಮಾವಾಸ್ಯೆ ಪೂಜೆಯಲ್ಲಿ ಬಂದು ಹೋಗಿ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಎಲ್ರಿಗೂ ಕೆಲಸ ಕಾರ್ಯಗಳಾಗಿದೆ, ಯಾವ ಕೆಲಸನೂ ಫೇಲ್ ಆಗಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೋಗ್ಲಿ ಅಂತೇಳಿ ಕೇಳ್ಕೊಂತ. ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಕಲ್ಗುಂಡಿ ಗ್ರಾಮ, ಕಲ್ಕೋಡಮ್ಮ ಮತ್ತು ವೀರಭದ್ರ ಸ್ವಾಮಿ ದೇವಾಲಯ.